ಒಂದ್ ಝಲಕ್ ಅಕ್ಕಡ ಹಾಕ್ರಿ, ಒಂದ್ ಝಲಕ್ ಈ ಕಡೆ ಹಾಕ್ರಿ. ಅವ್ರಿ ಮುಂದಿನ ಫ್ಯೂಚರ್ ಪಾರವಟ್ಟಿ ಬಂದಿದ್ರು. ಪಾರಬಟ್ಟಿ ಬಂದು ಇಲ್ಲ ನಮ್ಮ ಮೇಡಮ್ ಅವ್ರು ಹೇಳತ್ತಾರ ಅವ್ರದ್ದು ಈ ಕಡೆ ಅವ್ರು ಹೇಳ್ತಾರ ಎಲ್ಲರೂ ಅವ್ರವ್ರದ್ದು ಚಾನಲ್ದು ಅವ್ರವ್ರ ಪೇಜಿಂದು ಏನೇನೋ ಟಿ ಶರ್ಟ್ ಮಾಡಿಸ್ಕೊಂಡು ಹಾಕೊಂಬಂದಾರಂತ. ನಮ್ಮದೂ ಆಲ್ರೆಡಿ ಅಂಡರ್ ಪ್ರೊಸೆಸ್ ಅದ. ಹಾ, ಪಾರಬಟ್ಟಿ ಮಂದಿ ಅಂತ ನಮ್ದೊಂದು ಟಿ ಶರ್ಟ್, ನಮ್ದೊಂದು ಟೈಟಲ್ ಜಲ್ದಿ ಲಾಂಚ್ ನಾವು ನಾವೇ ಲಾಂಚ್ ಮಾಡೋದು, ನಾವೇ ಹಾಕೋಬಹುದು, ನಾವೇ ತರೋದಿಲ್ಲ. ಯಾರ್ಯಾರ ಯಾವಾಗೂ ಆಗ್ಬೋದು ಲಾಂಚ್, ಇಮಿಡಿಯೇಟ್ ಆಗ್ತದೆ. ಬಜೆಟ್ ಮೇಲೆ ಡಿಪೆಂಡ್. ಎಲ್ಲರೂ ಯಾವಾಗ ಫೋನ್ ಪೇ ಮಾಡ್ತಾರ ಅವಾಗ. ಪ್ರೊಡ್ಯೂಸರ್ ಏನ್ರೆ ಕೊಟ್ರ ಅಂತಂದ್ರೆ ನಾಳೆಗೆ ಲಾಂಚ್ ಆಗ್ತದೆ. ಹೇಳಬಾರ್ದು, ಪ್ರೊಡ್ಯೂಸರ್ ಮೇಲೆ ಡಿಪೆಂಡ್ ಅದ. ಕಿಡ್ನಿ ಮಾರವಿ ಅಂತ ಕಿಡ್ನಿ ಏನು ಬೇಡ, ಇವತ್ತು ತೆಗೆದಿವ್ 3,500 ರೂಪಾಯಿ ಕೊಟ್ರು ಸಾಕು. ಅಂದ್ರ ನಿನ್ನ ಹತ್ರ ಭರ್ಜರಿ ದುಡ್ಡು ಐತಿ ಅಂತ ನಾಗೋಳಿ ಅಣ್ಣ, ನಿಮ್ ಫ್ಯಾನ್ ರೀ ಅಣ್ಣ. ಕುರಿಕೋಟದವ್ರಿ ನಾವು ಒಂದ್ ಸಣ್ಣ ವ್ಲಾಗ್ ಮಾಡತ್ತೀವಿ. ಹಾಗೆ ಫ್ರಂಟ್ ಬಾ ಏ ಇರ್ಲ ಅಣ್ಣ, ಸಮೋಸ ಏ ಅಣ್ಣ ಇರ್ಲಿ, ಸಮೋಸ ಬೇಕು. ಇವೆಂಟ್ ಮುಗಿದ್ರಿ, ಲಾಸ್ಟಿಗೆ ಸಮೋಸ ತಿಲ್ಲತ್ತಿದ್ರು ಅಣ್ಣವ್ರು. ನಾವು ಬಂದು ಡಿಸ್ಟರ್ಬ್ ಮಾಡಿದೆವು. ಯಾಕಂದ್ರೆ ಅಣ್ಣವ್ರ ಮೇಲೆ ಅಭಿಮಾನ, ಅವ್ರ ಜೊತೆ ಒಂದು ಕ್ಲಿಪ್ ಬೇಕಾಗಿತ್ತು ನಮಗೆ ಅಷ್ಟೇ. ಯಾಕಂದ್ರೆ ಒಂದು ಸಣ್ಣ ಯೂಟ್ಯೂಬ್ ಚಾನಲ್ ಅದ ನಮ್ಮದು. ನಮಗೂ ಎಲ್ಲ ಕಂಟೆಂಟ್ ಏ ಅಣ್ಣ ಎಲ್ಲ ಕ್ರಿಯೇಟರ್ಸ್ ಜೊತೆ ಈಗ ಬೆರಿಬೇಕು, ನಾವು ಮಿಂಗಲ್ ಆಗ್ಬೇಕಂತ ಬಂದ್ವಿ. ಇದು ಫಸ್ಟ್ ಮೀಟಪ್ ನಮ್ದು ಎಲ್ಲರ ಜೊತೆ. ಅಣ್ಣ ನಿಮ್ ಸಾಂಗ್ಸ್ ಮಾತ್ರ ಬೆಂಕಿ ಅಣ್ಣ. ಕನ್ನಡಿ ಮಲ್ಲಿಕಾರ್ಜುನ್ ಆದ್ರೆ ನಿಮ್ ಸಾಂಗ್ಸ್ ಭಾರಿ ಯೂಟ್ಯೂಬ್ ಚಾನಲ್ ಹೆಸರು ವೀರೇಶ ಬಾಗೋಡಿ ಅಂತ. ನನಗೆ ಎಷ್ಟು ಸಪೋರ್ಟ್ ಕೊಟ್ಟಿರಿ, ನನಗಿಂತ ಪಟ್ಟ ಇವ್ರಿಗೆ ಕೊಡ್ರಿ. ಯಾಕಂದ್ರೆ ನಾವು ಕಷ್ಟಪಟ್ಟಿದ್ದೆ ಏನೋ ಗೊತ್ತಿಲ್ಲ, ಜನಗಳು ನಮಗೆ ಜಯ ಕೊಟ್ರ, ಅದ್ರ ಹುಡುಗರು ಕಷ್ಟಪಡತ್ತಾರ. ಲೈಕ್ ಹೆಂಗೆ ಹೊಡಿತೀರಿ, ಸಬ್ಸ್ಕ್ರೈಬ್ ಮೇನ್. ಯಾಕಂದ್ರೆ ನೀವು ಫಾಲೋ ಮಾಡ್ರಿ, ಅವ್ರದ್ದು ವಿಡಿಯೋ ಕಂಟೆಂಟ್ ನಿಮಗೆ ಬರೋದು. ಲೈಕ್ ಮಾಡ್ರೆ ಬರಲ್ಲ, ಸಬ್ಸ್ಕ್ರೈಬರ್ ಮೇನ್ ಆಗಿ. ರೊಕ್ಕ ಏನಾದ್ರಕ್ಕೇನು ಹತ್ತಲ್ಲ, ಮಾಡ್ಬೋದು. ಥ್ಯಾಂಕ್ಸ್ ಅಣ್ಣ, ಲವ್ ಯು ಅಣ್ಣ. ಇಟ್ ಮೀನ್ಸ್ ಅ ಲಾಟ್. ಏನಿಲ್ಲಪ್ಪ, ಏನೊಂದು ಎರಡು ಮಾತು ಖರ್ಚು ಆದ್ರೂ ಮನ್ಸಿಗೆ ಖುಷಿ ಕೊಡ್ತದೆ. ರೊಕ್ಕ ಕೊಟ್ರಿ ಖುಷಿ ಸಿಗಲ್ಲ ಅಣ್ಣ. 4 ಮಾತು ಖರ್ಚಾಗ್ತಾವಲ್ಲ, ಆ ಮಾತು ಇಲ್ಲ. ಇಲ್ಲಿ ಬಿ ಹೆಂಗ ಒಂಥರ ಬಿಸ್ನೆಸ್ ಅದ. ಇಲ್ಲಿ ಕಂಟೆಂಟ್ ಕ್ರಿಯೇಟರ್ ಬಿ 4 ಮಾತಾಡ್ಬೇಕು, 2 ಸಾವಿರ ರೂಪಾಯಿ ಮಾತಾಡ್ತೀವಿ. ಪ್ರಮೋಷನ್ ಇಲ್ಲ, ನಾವಿದ್ದಾಗ ಇದ್ದಿದ್ದಿಲ್ಲ. ಈಗ ಹೊಸಾಗಿದೆ. ನಿಮ್ ಟೈಮ್ ಒಳಗೆ ಇದ್ದಿದ್ದು ಪ್ರಮೋಷನ್. ಏನಿದಿಲ್ಲ. ಈಗ ಹೆಂಗದ್ರ ಅಂದ್ರೆ 2 ಸಾವಿರ ರೂಪಾಯಿ ಮಾತಾಡ್ತೀನಿ. ಮಾತಾಡ್ಬೇಕಂದ್ರ ಯಾರೇ 2 ಸಾವಿರ ರೂಪಾಯಿ ಕೊಡ್ತೋ, 2 ಸಾವಿರ ಸಬ್ಸ್ಕ್ರೈಬ್. ನನಗೆ ಆಲ್ರೆಡಿ ಒಂದು 30,000 ಇದ್ದೀರಿ, ಇವ್ರಿಗೆ ಒಂದು 2 ಸಾವಿರ ಮಾಡ್ರಿ ಅಂದಂಗ. ಹಂಗೆ ಬಿಸ್ತೀರ, ಹಂಗೆ ಪ್ರಮೋಷನ್ ಜಾಸ್ತಿ. ಇನ್ನೊಂದು ಕಂಟೆಂಟ್ ಕ್ರಿಯೇಟರ್ ಆಗಿ ನಮ್ಮವ್ರಿಗೆ ಬಿಸ್ನೆಸ್ ಆಟಾಡ್ಬೇಡ್ರಿ, ನಮ್ಮವ್ರಿಗೆ ಸಪೋರ್ಟ್ ಕೊಡ್ರಿ. ಏನು ದುಡ್ಡು ರೊಕ್ಕ ಏನು ಶಂಟೇನು ಒಯ್ಯೋದಿಲ್ಲ. ಇವತ್ತಿರ್ತೀರಿ, ನಾಳೆ ಸೈತ್ರಿ. ಜೊತೆಗಿದ್ದವ್ರು ಸಂಘಟನೆ ಹಾಕೋತೀರಿ. ನಮ್ಮಿಂದ ಒಬ್ರು ಖುಷಿ ಆಗ್ತಾರ ಅಂದ್ರ ಏನೋ ನಾವ್ರೇ ಈಗ ಸದ್ಯಕ್ಕೆ ಮಾಡಲಾಗಿದ್ದು ಮಾಡ್ತೇವೆ. ಆದ್ರೆ ಇವ್ರೇ ಮಾಡಿದ್ರೆ ಸಪೋರ್ಟ್ ಕೊಡ್ರಿ ಅಷ್ಟೇ. ಇದು ಆಕ್ಚುಲಿ ಚೆನ್ನಾಗಿರೋದು. ಥ್ಯಾಂಕ್ ಯು ಅಣ್ಣ. ನೀವು ಮಾಡ್ರಿ, ಮಾಡ್ಲಾರ್ದೇ ಇರ್ಲಿ, ಒನ್ ಟೈಮ್ ನಿಮ್ ಸಾಂಗ್ಸ್ ನೋಡಿ ಇಷ್ಟಪಟ್ಟಿವಿ, ಅಭಿಮಾನಿ ಆಗಿವಿ. ಆ ಸಾಂಗ್ಸ್ ಇನ್ನೂ ಕೇಳ್ತಿರ್ತೀವಿ, ಅದು ಅಭಿಮಾನ ಸಾಯಲ್ಲ ಅಣ್ಣ. ನೀವು ಮತ್ ಇನ್ನೊಂದು 5 ವರ್ಷ ಬಿಟ್ಟು ಮಾಡಿದ್ರು ನಿಮ್ ಸಾಂಗ್ ನಾವು ಮತ್ ಹೋಗ ಅದೇ ಚಾನಲ್ ಹೋಗಿ ಅಲ್ಲಿ ಹೋಗಿ ನೋಡ್ತೀವಿ, ಮತ್ ಕೇಳ್ತೀವಿ, ಮತ್ ಆ ಸಾಂಗ್ಸ್ ಕುಣಿತೀವಿ. ಅದು ರೈಟ್ ಅಣ್ಣ, ರೈಟ್ ಅಣ್ಣ, ಡೆಫಿನೆಟ್ಲಿ ಅಣ್ಣ. ನಿಮ್ಮ ಹೆಸರು ಹೇಳ್ರಿ ಎಲ್ಲರೂ ಅಣ್ಣ ಬಸವ ಅಂತ ಹೇಳಿ, ಚನ್ವೀರ್, ವೀರೇಶ್ ಬಾಗೋಡಿ ಅಂತ ಹೇಳಿ, ಸುರೇಶ್, ಇವ್ರು ಪ್ರಕಾಶ್ ನೀವ್ ಇಂಟ್ರೊಡಕ್ಷನ್ ಆಲ್ರೆಡಿ ಗೊತ್ತಾವ ಎಲ್ರಿಗೂ. ಇವರು ನಮ್ಮ ಸಿಸ್ಟರ್ ರೀ, ಸುಷ್ಮಾ ಅಂತೇಳಿ. ನಮಸ್ಕಾರ. ಚಾನಲ್ ಈಗ 1.1K ಸಬ್ಸ್ಕ್ರೈಬರ್ಸ್ ರೀಸೆಂಟ್ಲಿ ಸ್ಟಾರ್ಟ್ ಮಾಡಿ 1 ಮಂತ್ ಆಯ್ತು. 1 ಮಂತಾಗೆ 1,000 ಮಾಡ್ರಿ ಆತ. ನೆಕ್ಸ್ಟ್ ತಿಂಗಳ ತನಕ ಅವ್ರಿಗೆ 2,000 ಮಾಡಿ ಬಿಡ್ಬೇಡ್ರಿ. ಯಾಕಂದ್ರೆ ನಂದು ಆಲ್ರೆಡಿ 31K ಸಬ್ಸ್ಕ್ರೈಬರ್. ಅದ್ರ ನನಗೆ ಏನು ಸಪೋರ್ಟ್ ಕೊಡ್ತಾರೆ, ನನ್ಕಿಂತ 10 ಪಟ್ಟ ಇವ್ರಿಗೆ ಕೊಡ್ರಿ. ಯಾಕಂದ್ರೆ ಗ್ರಾಮೀಣ ಪ್ರತಿಭೆ ಅವರು
ಅದಕ್ಕೆ ಇವ್ರಿಗೆ ಕೊಡ್ರಿ ಜಾಸ್ತಿ ನನ್ಕಿಂತ 10 ಪಟ್ಟು ಕೊಡ್ರಿ. ಥ್ಯಾಂಕ್ ಯು ಅಣ್ಣ, ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸಮೋಸ ಬಾಯ್ ಅಣ್ಣ. ಇಲ್ಲಿ ರೈಟ್. ಇರ್ಲಾಕ್ರಿ ಅಪ್ಡೇಟ್ ಇಲ್ರಿ ಅಪ್ಡೇಟ್ ಇರ್ಲಾಕ್ರಿ. ನಿಮ್ದು ದೊಡ್ಡ ಅಭಿಮಾನಿಗಳವ್ರಿ, ನಿಮ್ ಮ್ಯಾಲ ಭಾಳ ಲವ್ ಇದ್ದವ್ರಿ, ಸ್ವಲ್ಪ ಸಿಕ್ಕರ್ರಿ. ಹಂಗೆ ನಿಮಗೆ ಒಂದು ಸ್ವಲ್ಪ ಫೋನ್ ಹಚ್ಬೇಕಂದಿದ್ರಿ, ನಿಮ್ದು ಎಲ್ಲ ಒಂದು ಸ್ಟುಡಿಯೋ ಮಾಡ್ಯಾರವ್ರಿ, ನೋಡಿದ್ರಿ. ಹಲೋ ರೀ, ನಿಮ್ದು ದೊಡ್ಡ ಅಭಿಮಾನಿಗಳು ಅವ್ರ ಇಲ್ಲಿ. ನಿಮ್ಮ ಬಗ್ಗೆ ಸ್ವಲ್ಪ ಮಾತಾಡ್ಬೇಕಂದ್ರೆ ಅದಕ್ಕೆ ಹಚ್ಚಿದ್ರು. ಅವ್ರೇನು ಹಚ್ಚೋದಿಲ್ಲ, ನಾನೇ ಸ್ವಲ್ಪ ನಿಮ್ಮ ಮೇಲೆ ಲವ್ ಜಾಸ್ತಿ ಸಲ ನಾನೇ ಹಚ್ಕೊಟ್ಟೇನೆ. ಹಾಂ, ಸ್ವಲ್ಪ ಅವ್ರೊಂದು ಎರಡು ಮಾತಾಡಿ ಸ್ವಲ್ಪ ಅವ್ರಿಗೆ ಸ್ವಲ್ಪ ಖುಷಿ ಆಗ್ತವ್ರಿ. ಪ್ರಕಾಶ್ ಅಣ್ಣ ನಮಸ್ಕಾರ ರೀ. ದೊಡ್ಡ ಮಂದಿ ಅಣ್ಣ, ನಿಮ್ ದೊಡ್ಡ ಅಭಿಮಾನಿ ಅಣ್ಣ, ಕಲಬುರ್ಗಿ ನಿಂದ್ರಿ. ಮೊನ್ನೆ ನೀವು ನಮ್ಮ ಆರಾಮ್ ನೀವು ಆರಾಮ್ರಿ ಅಣ್ಣ? ಅಣ್ಣ ಮೊನ್ನೆ ನಿಮ್ದೊಂದು ವಿಡಿಯೋ ಮಾಡಿದ್ರಿ, ನೀವು ಕಮೆಂಟ್ ಮಾಡಿದ್ರಿ, ಭಾಳ ಖುಷಿ ಆಯ್ತಣ್ಣ. ನಿಮ್ ಟೀಮ್ ಪೂರ್ತಿ ರೆಸ್ಪಾನ್ಸ್ ಮಾಡತ್ರಿ, ಭಾಳ ಖುಷಿ ಆಯ್ತಣ್ಣ. ಗುಳುಗುಳು ಸಾಂಗ್ ಮೇಲೆ ಸರ್ ಒಂದು ವಿಡಿಯೋ ಮಾಡಿದ್ದೆ ನೋಡ್ರಿ, ಡಾನ್ಸ್ ಮಾಡೋದು. ವೀರೇಶ್ ಬಾಗೋಡಿ ಅಂತ ಹೇಳಣ್ಣ. ರೈಟ್ ಅಣ್ಣ, ಥ್ಯಾಂಕ್ಸ್ ಅಣ್ಣ ಮಾತಾಡ್ ಭಾಳ ಖುಷಿ ಆಯ್ತಣ್ಣ. ರೈಟ್ ಅಣ್ಣ, ರೈಟ್. ಹಲೋ ರೀ, ಅನ್ಕೊಂಡಿರ್ಲಿಲ್ಲ ಮರಿ ಮತ್ತೆ ಹಾಕೊಟ್ಟಿಲ್ಲ ಅಂದ್ರೆ ಹೆಂಗ ಅಣ್ಣ, ಸೀರಿಯಸ್ಲಿ ಲೈಕ್ ಆದ್ರೆ ಎರಡು ಖುಷಿ ಆಗಿರೋ ಬೆಳಗನ ಜಸ್ಟ್ ಒಂದು ಕಮೆಂಟ್ ಮಾಡಿದ್ರು, ಒನ್ ಡೇ ಫುಲ್ ಸೆಲೆಬ್ರೇಟ್ ಮಾಡಿದ್ವಿ. ಎಲ್ಲ ಅವ್ರದೆಲ್ಲ ನಂಬಲ್ಲಿ ಹಾಕೋದು. ಇನ್ನೊಂದು ನಮ್ಮ ಮ್ಯೂಸಿಕ್ ನಾವೇ ಮಾಡ್ಕೊಳೋದು, ಒಂದೊಂದು ವಾರ ನಂಬಲ್ಲಿ ಇರ್ತಾರ. ಈಗ ಯಾವ್ದು ನಿಮ್ಮ ಊರು ಇದಕ್ಕಂದ್ರಲ್ಲ ಹುಡುಗಟ್ಟಿಗೆ ಏನೋ ಸುಸ್ಲತ್ತಿಲ್ಲ ಅಲ್ಲೇ ಕರ್ಕೊಂಡು ಬರ್ತಿರ್ತಾವ. ರೈಟ್, ಡೆಫಿನೆಟ್ಲಿ ನಿಮ್ ನಂಬರ್ ಇಟ್ಕೊಂಡಿರ್ತೀನಿ. ಜಾಸ್ತಿ ನಾನು ನಿಮ್ಗೆ ಡಿಸ್ಟರ್ಬ್ ಮಾಡಲ್ಲ, ಅದೇ ಮಾಡಲ್ಲ ನಿಮಗೆ. ಡಬಲ್ ಯಾಕಂದ್ರೆ ಹೇಳ್ಬೇಕು, ಮೈಗಾರ ಕೊಡ್ಬೇಕು, ಅಲ್ಲಿ ಯಾರು ಹಚ್ಬೇಕು ಅದಕ್ಕೆ. ಇಲ್ಲ ನಂಬರ್ ಅಲ್ಲೂ ಶೇರ್ ಮಾಡಲ್ಲ. ಇಫ್ ಏನಾದರೂ ನೀಡಿತ್ತು ಅಂದ್ರೆ ಕಾಪಿ ತಪ್ಪಿ ಎತ್ತಿಲ್ಲ ಅಂದ್ರಲ್ಲ ಮೆಸೇಜ್ ಹಾಕಿ, ನಾನೇ ಹಚ್ತೀನಿ. ರೈಟ್ ಅಣ್ಣ, ಥ್ಯಾಂಕ್ಸ್ ಅಣ್ಣ, ಭಾಳ ಖುಷಿ ಆಯ್ತು. ಡಬಲ್ ಖುಷಿ ನಮ್ಮವ್ರಿಗೆ ಖುಷಿ ಮಾಡೋ ನನ್ನ ಕೆಲಸ ಇಲ್ಲ. ಎಷ್ಟು 10-12 ವರ್ಷದ ಮಾಡ್ಕೊತ ಹೊಂಟೇದ್ ನಮ್ಮವ್ರಿಗೆ ಖುಷಿ ಮಾಡಕ. ಮಿಲಿಯನ್ ಜನಕ್ಕೆ ಮಾಡಿದ 4 ಮಂದಿ ಮಾಡಿಕೆ ಅಂದ್ರೆ ನಮ್ಮವ್ರಿಗೆ ಮಾಡ್ರಿ, ಆರಾಮ್ಸ ಮಾಡ್ರಿ, ಖುಷಿಯಾಗಿರ್ರಿ. ಎನಿ ಟೈಮ್ ಏನು ಹೆಲ್ಪ್ ಇದ್ರೆ ಕೇಳ್ರಿ, ನಾವೇನು ಈಗ ಹೆಂಗ್ ಮಾಡಿದ್ವಿ ಅಟ್ಟೆ. ಮಾತೆ ಬೆಂಕಿ ಅಣ್ಣ, ವರ್ಡ್ಸ್ ಪ್ರತಿಯೊಂದು ವರ್ಡ್ಸ್ ಬೆಂಕಿ. ಹಾಗೆ ಏನು ಬಿ ಹೇಳ್ರಿ ಮಾಡ್ತೀನಿ. ಯಾರೇ ಹಂಗೆ ಏನ್ರ ಇದ್ರೆ ಬಿ ಏನು ಬಿ ಹೇಳ್ರಿ, ಯಾರ್ದ್ರೆ ನಿಮ್ಗೆ ಏನ್ರ ಮುಂದೆ ಫ್ಯೂಚರ ಯಾರ್ದ ಕ್ರಿಯೇಟರ್ಸ್ ಏನ್ರ ಇರ್ಲಾಕ ಬೇಡ ಮಾಡ್ಕೊಡ್ತೀನಿ. ರೈಟ್, ಹೋಗ್ಬರ್ರಿ. ಥ್ಯಾಂಕ್ ಯು. ಸಮಸ್ಯೆ ತಿಂದ್ರೆ ಅವಾಗ ಕಾಯ್ಕೊಂಡು ನಿಂತಿದ್ದೀವಿ, ಯಾವಾಗ ಫ್ರೀ ಆಗ್ತೀರಿ, ಒಬ್ಬರೇ ಯಾವಾಗ ಇರ್ತೀರಿ, ಯಾವಾಗ ಬರಲ್ಲ ಅಂತ. ನಿಮ್ಮ ಸಲ ನಿಂತಿದ್ದೀರ, ನೀವು ಬಂದ್ರಂದ್ರೆ ನಾ ಏನಾದ್ರು ಏನು ನೋಡ್ರಿ. ರೈಟ್ ಅಣ್ಣ. ಒಂದೇ ರೀತಿ ಕಾಮಿಡಿ ಮಾಡಿದ್ರೆ ಕಾಮಿಡಿ ಕಂಟೆಂಟ್ ರಿಲೇಟೆಡ್ ಇರ್ಬೇಕು. ಸೊ ಒಂದು ನೀಶ್ ಮಾರ್ಕೆಟ್, ವಿಡಿಯೋ ಮಾರ್ಕೆಟಿಂಗ್ ಚೇಂಜ್ ಆಗ್ತಾ ಇರ್ಬೋದು. ಯಾಕಂದ್ರೆ ಇವಾಗ ನಮ್ಮ ಸ್ಟಾರ್ಟಿಂಗ್ ಒಳಗೆ ನಮ್ಮ ಕಾಮಿಡಿ ಕಂಟೆಂಟ್ ನೋಡಿ ಕೆಲವೊಬ್ರು ಫಾಲೋ ಮಾಡಿರ್ತಾರೆ, ಸಡನ್ ಬೇರೆ ಕಂಟೆಂಟ್ ಹಾಕಿದ್ರೆ ಕನ್ಫ್ಯೂಸ್ ಆಗಿ ಅನ್ಫಾಲೋ ಮಾಡೋರು ಇರ್ತಾರೆ. ಅವೇರ್ನೆಸ್ ತರ ಇರ್ಬೇಕು. ನೀವು ಏನ್ ಮಾಡ್ತಾ ಇದ್ರಿ, ಕನ್ಸಿಸ್ಟೆನ್ಸಿ ಇಸ್ ವೆರಿ ಇಂಪಾರ್ಟೆಂಟ್. ಕನ್ಸಿಸ್ಟೆನ್ಸಿ ನೋಡ್ರಿ, ನಿನ್ನೆ ಮೊನ್ನೆ ಒಂದೇ ತಿಂಗಳಾಗ ಟಾಪ್ ಫಾಲೋವರ್ಸ್ ಇದು ಹಾಕ್ತಾರ. ಏನು ಆಗಲಾಗ್ಯದ ಅಂತ ಬಿಟ್ವಿ ಅಂತಂದ್ರೆ ಆಗ್ಲಿ ಬಿಡ್ಲಿ ಹಾಕ್ತಾ ಇರ್ಬೇಕು, ಮಾಡ್ತಾ ಇರ್ಬೇಕು. ಆಗ್ಲಿ ಬಿಡ್ಲಿ ಅನ್ಬಾರ್ದೆ. ಮಾಡ್ತಾ ಎಸ್ 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 ಆರ್ ನೋ ಕೇಳೋದೇ ಇಲ್ಲ. ಎಸ್ 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 ಕ್ಯಾನ್ ಹೌದಲ್ಲ, ನಮ್ 100% ನಾವು ಕೊಡ್ತಾ ಇರ್ಬೇಕು. ಹಂಗೆ ನಾವೇ ಯಾಕೆ ನೆಗೆಟಿವ್ ಹೇಳೋದು? ಎಸ್ ಆರ್ ನೋ ಅಂತಲೇ ಬರ್ರಿ. ಎಸ್ ಎಸ್ ಹಂಗ ಮಾಡ್ರಿ. 2K ಫಾಲೋವರ್ಸ್ ಎಷ್ಟು ಫಾಲೋವರ್ಸ್ ಮಾಡ್ಬೋದು. ಕಾಮಿಡಿ ಅಂದ್ರೆ ಹೆಂಗ್ ಕಾಮಿಡಿ ಮಾಡ್ತೀರಿ? ನಾರ್ಮಲಿ ನಮ್ಮ ಕನ್ವರ್ಸೇಷನ್ ಬರ್ತಾನೆ ನೋಡ್ರಿ, ಇಷ್ಟೇ ಶಾರ್ಟ್ ಇದನ್ನ. ಅವರೆಲ್ಲ ನಮ್ಮ ಟೀಮ್ ಬಟ್ ಈ ಕಡೆ ನಮ್ಮ ಹೌದು, ಉತ್ತರ ಕರ್ನಾಟಕದವ್ರೆ ಅವರು. ಯಾಕೆ ತಲೆ ತಿಂತಿ ನಡಿ ಬಡ ಬಡನೆ ಅಂತ ಯೂಟ್ಯೂಬ್ ಒಳಗೆ ವಿಡಿಯೋಸ್ ಮಾಡ್ತಿರ್ತಾರೆ. ಭಾಳ ಗುಡ್ ಅಣ್ಣ. ಹೌದು, ಅಂದ್ರೆ ದೊಡ್ಡವರೇ ಇದಾರೆ, ಸ್ವಲ್ಪ ಹೈಟ್ ಹೌದು, ಏಜ್ ಒಳಗೆ ದೊಡ್ಡರಿರ್ಬೋದು, ಹೈಟ್ ಸಣ್ಣ. ಭಾರಿ ಮಾಡ್ತಾರೆ. ಶರಣು ವೀರೇಶ್ ಬಾಗೋಡಿ ಅಂತ. ಸುರೇಶ್ ಬಾಗೋಡಿ. ಸುರೇಶ್ ಸುರೇಶ್
ಜನವೀರ ಜನವೀರ್ ಬಸವನ್ ಪ್ರಕಾಶ್ ಪ್ರಕಾಶ್ ಆರ್ಕೆ ಬೌನ್ಸರ್ ಏನ್ರಿ ನಾವು ಎಲ್ಲಿ ಅವ್ರು ಹಂಗ್ಯಾರ ಎಲ್ಲರ ಶೋಕ್ ಬಾಡಿ ಬಿಲ್ಡಿಂಗ್ ಮಾಡ್ತೀರಿ ಮಾಡ್ಬೋದು ಚಲೋ ನೈಸ್ ಮೀಟಿಂಗ್ ಗುಲ್ಬರ್ಗನ ಎಲ್ಲರೂ ಇಲ್ಲ ಎಲ್ರು ಮೇಡಮ್ ಮೇಡಮ್ ಕುರಿಕೋಟ ಕುರಿಕೋಟ ಸುಸಲ ಖಾರ ಓಕೆ ಓಕೆ ಅಲ್ಲ ಆಲ್ ದ ಬೆಸ್ಟ್ ಬೈ ಬೈ ಥ್ಯಾಂಕ್ ಯು ನೈಸ್ ಮೀಟಿಂಗ್ ಮೇಡಮ್ ನೈಸ್ ಮೀಟಿಂಗ್ ಹೋಯ್ ಪೋಸ್ಟರ್ ನಾ ತೋಲ್ ದೂರದಿಂದ ಬಂದಿದ್ದೆ ಅಣ್ಣ ನಂಗೆ ಹೆಂಗಿದ್ರೆ ಹೊಸ ಆಗಿ ಬಟ್ ಹೆಂಗ್ ಮಾಡ್ಬೇಡಿ ಎಲ್ಲರಿಗೆ ನೋಡಿ ಹೊಟ್ಟೆ ತುಂಬೋಗ ನಂಗೆ ಅದೇ ಏನೋ ಒಂದು ಫೀಲಿಂಗ್ ಆಗ್ಯದ ನಂಗೆ ಪ್ರೆಸೆಂಟ್ ಅದೇ ಮೀಟರ್ ಮಾತ್ಗಿ ತಾಡಮ್ ಸಕ್ಕತ್ತಾಗ ಇನ್ನೊಂದಾಗ ಮಾತ್ಗಿ ಮಾಡ್ಬೇಡಿಗೆ ಅವ್ರು ಕೂಡ ಮಾತಾಡೋಗಮ್ ಲಾಸ್ಟ್ ಜಾಣೆ ಅಂತಾನೆ ಬಾ ಬಾ ಡೈರೆಕ್ಟರ್ ಸರ್ ಕೂಡ ಮಾತಾಡಮ್ ಬಾ ನೀರ್ಲಿ ನೋಡ್ ಆರ್ಕೆ ಬೈ ತಗೋ ಆರ್ಕೆ ಬೈ ಸೈಡ್ ನಿಂತಾರ ಎಲ್ಲರೂ ಅಂತ ಹೇಳಿದ್ದನ್ನ ಮಾಡೋ ಅಂತ ಇಲ್ಲ ಏನ್ ಮಾಡಕ್ಕಾಗಲ್ಲ ಮುಂದೆ ಈಗ ಮುಂದುವರಿತದೆ ಹಂಗೆ ನೋಡ್ಕೊತ ಮುಂದೆ ನಾವು ಏನ್ರ ಉತ್ತರ ಕರ್ನಾಟಕದ ಕಡೆಯಿಂದ ಹೇಳೊಳ್ಳೆ ಮುಂದೆ ನಾವು ಏನ್ರ ಉತ್ತರ ಕರ್ನಾಟಕದ ಕಡೆಯಿಂದ ಏನ್ರ ಮೂವಿ ಅಂತ ಮಾಡಿದ್ವಿ ಅಂದ್ರೆ ನಮ್ದು ಪ್ರೊಡ್ಯೂಸರ್ ಇವರೇ ಇರ್ತಾರ ಫ್ಯೂಚರ್ ಫ್ಯೂಚರ್ ಪ್ರೊಡ್ಯೂಸರ್ ಇನ್ಸ್ಪಿರೇಷನ್ ಅಲ್ಲತ್ತ ಎಲ್ಲರಿಗಿಂತ ಹಾ ಮುಂದೆ ರೈಟ್ ಇವರೆಲ್ಲ ಸೀನಿಯರ್ಸ್ ಅಲ್ಲ ಅವ್ರಿಗೆ ನೋಡಿ ನಾವು ಸ್ವಲ್ಪ ಏನೋ ಒಂದು ಕಲಿಲತ್ತೀವಿ ಬಟ್ ಮುಂದೆ ನಮ್ಮ ಮೂವಿಗೆ ನೀವೇ ಪ್ರೊಡ್ಯೂಸ್ ಮಾಡ್ಬೇಕಾ ಹರ್ ಥಿಯೇಟರ್ ಹತ್ತದ ಗೊತ್ತಿಲ್ಲ ಲಾಕ್ ಲಪಡ ಅಲ್ಲಿ ಮಾಡ್ತಾರೆ ಲಾಕ್ ಲಪಡ ಅಲ್ಲಿ ಪ್ರೊಡ್ಯೂಸ್ ಮಾಡ್ಬೇಕು ಲಾಕ್ ಲಪಡಾರಿ ಮಾಡ್ತಾರೆ ಎಷ್ಟು ಕೋಟಿ ಹತ್ತದ ಗೊತ್ತಿಲ್ಲ ಹಾಕ್ಬೇಕು ರೊಕ್ಕ ಸುರಿಬೇಕು ಹಿಂಗ್ ತಂದ್ ಸುರಿಬೇಕು ಕರೆದ್ರೆ ಪರವಾಗಿ ಹಾಕ್ಬೇಕು ಬಟ್ ಹಾಕೋದು ಇಂಪಾರ್ಟೆಂಟ್ ಅದ ಹಾಕ್ಬೇಕು ಅಷ್ಟೇ ಬರೀ ಡೌಗಳು ನಿಂದು ಟೋಲ್ ಅಂದ್ರೆ ಟೋಲ್ ಟೈಮ್ ಆಗ್ಯದ ಈಗ ನಮ್ಗೆಲ್ಲ ಇವರೆಲ್ಲ ಲೋಕಲ್ ನಮ್ಗೆ ಎಲ್ಲ ಹೋಗತ್ತ ಈಗ ಗಾಡಿ ಮೇಲೆ ಹೋಗತ್ತ ಮನೆ ಹೋಗತ್ತ ಕುರಿಕೋಟ ಮನೆಗೆ ಹೋಗ್ತಾವೆಲ್ಲ ಗೊತ್ತಿಲ್ಲ ಪರಿಸ್ಥಿತಿ 30 ಕಿಲೋ 30 ಕಿಲೋ ವಿ ಹ್ಯಾವ್ ಟು ಟ್ರಾವೆಲ್ 30 ಕಿಲೋಮೀಟರ್ಸ್ 30 ಕಿಲೋಮೀಟರ್ ಅಂದ್ರೆ ಸುಮ್ ತಿಳಿದು ಬಟ್ ದುನಿಯಾ ದೂರ ಇದಾರೋ ಬೈಕ್ ನ ಹೋಗತ್ತ ಪೂರ ಬೈಕ್ ಹತ್ತ ಮಳೆ ಆಗತ್ತು ಏನ್ ಮಾಡೋದು ಸಾಕ್ಬಿಡುಗೆ ಚಳಿ ನಮ್ಮ ಪ್ರೊಡ್ಯೂಸರ್ ಏನು ಮಾತಾಡಲ್ಲ ಹೊಂಟ್ರ ನಮ್ಗೆ ಚಿಂತೆ ಆಗ್ಯದ ಈಗ ಏನ್ ಮಾಡೋದು ನಮ್ ಪ್ರೊಡ್ಯೂಸರ್ ಯಾಕೆ ಇಲ್ಲ ನಮ್ ಪ್ರೊಡ್ಯೂಸರ್ ಯಾಕೆ ಮಾತಾಡಲ್ಲ ಇರ್ಬೋದು ಮಾತಾಡಿದ್ರೆ ಎಲ್ರೇ ನಮಗ್ ಬೀಳ್ತದ ಘಾಟ ಅಲ್ಲತ್ತಾರ ಘಾಟ ಬೀಳಂಗದ ಎಲ್ರಿ ಗುಡ್ಡಕ್ ಲೆಕ್ಕ ಮಾತಾಡಿದ್ರೆ ಯಾಕೋ ಖರ್ಚಾಗಂಗ್ ಕಾಣ್ತಾವ ಅಂತ ಮಾತಾಡೋದು ಸ್ಟಾರ್ಟ್ ಮಾಡಿ ಸೊ ಇದಾಗಿತ್ರಿ ಇವತ್ತಿನ ಬ್ಲಾಗ್ ನಾವೆಲ್ಲ ಕಲಬುರಗಿ ಆಲ್ಮೋಸ್ಟ್ ಅಲ್ಲಿ ನಮಗೆ ಎಷ್ಟು ಜನ ಫ್ರೀ ಆಗಿ ಸಿಕ್ಕಿದ್ರು ಎಲ್ಲ ಕಂಟೆಂಟ್ ಕ್ರಿಯೇಟರ್ಸ್ ನಾವು ಮೀಟಪ್ ಆಗಿವಿ ಇದೇ ರೀತಿ ನಮ್ಮ ವಿಡಿಯೋಸ್ಗಳಿಗೆ ನೀವು ಸಪೋರ್ಟ್ ಮಾಡ್ತಾರ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಲೈಕ್ ಮಾಡ್ರಿ ಕಮೆಂಟ್ ಮಾಡ್ರಿ ಶೇರ್ ಮಾಡ್ರಿ ಅರೆ ನಮ್ಮ ಚನ್ನೋರಿಗೆ ಒಂದು ಮನ್ಸಿಗೆ ಹತ್ತಿತು ಅವ್ರಿಗೆ ಮೂವಿ ಹೀರೋಯಿನ್ ಜೊತೆಗೆ ಒಂದು ಫೋಟೋ ತಗೊಳ್ಳೋ ಆಸೆ ಇತ್ತು ಆದ್ರೆ ಮಿಸ್ ಆಯ್ತು ನೆಕ್ಸ್ಟ್ ಟೈಮ್ ಮೇಡಮ್ ಶಿವಾನಿ ಅಂಗಡಿಯವ್ರೆ ನೆಕ್ಸ್ಟ್ ಟೈಮ್ ಎಲ್ಲಾದ್ರೂ ನಾವು ಮತ್ತೆ ಮೀಟ್ ಆದ್ವಿ ಅಂತಂದ್ರೆ ನಮ್ಮ ಹುಡುಗ ಒಂದು ಫೋಟೋ ಕೊಡ್ರಿ ನಿಮ್ ಜೊತೆಗೆ ಓಕೆ ಸಿಗೋಣ ಮತ್ತೆ ನೆಕ್ಸ್ಟ್ ವಿಡಿಯೋ ಒಳಗ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಹಾ ಎಲ್ರು ಇವತ್ತಿನ ಮೀಟಪ್ ಮುಗಿಸ್ಕೊಂಡು ಈ ಮೂವಿಗೆ ಆಲ್ ದಿ ಬೆಸ್ಟ್ ಹೇಳೋಕೆ ಇಷ್ಟಪಡ್ತೀವಿ ಮೂವಿ ನೇಮ್ ಕ್ಲಾಸ್ 10th B ಅಂತ ಉತ್ತರ ಕರ್ನಾಟಕ ಕಡೆಯಿಂದ ಒಂದು ಒಳ್ಳೆ ಮೂವಿ ಹೊಂಟದ ಒಳ್ಳೆ ಕಂಟೆಂಟ್ ಅದ ಎಲ್ರು ತಪ್ಪಲಾರ್ದೆ ನೋಡ್ರಿ ಇದು ಯಾವಾಗ ಬರ್ತದ ಅವಾಗ ತಪ್ಪಲಾರ್ದೆ ನೋಡ್ರಿ ನಮ್ಮ ಟೀಮ್ ಕಡೆಯಿಂದ ಒಂದು ಆಲ್ ದಿ ಬೆಸ್ಟ್ ಹೇಳ್ತೀವಿ 1 2 3 ಸ್ಟಾರ್ಟ್ ಆಲ್ ದಿ ಬೆಸ್ಟ್ ಕ್ಲಾಸ್ 10th B ಆಕ್ಚುಲಿ ವಿಡಿಯೋ ಈ ಸೈಡ್ ಇಂದ ಮಾಡ್ಬೇಕಾಗಿತ್ತು ಆ ಸೈಡ್ ಇಂದ ಮಾಡ್ಯಾರ ಒಂದ್ ಲಾಸ್ಟ್ ಇಂದ ಫ್ಲಾಶ್ ಲೈಟ್ ಹಾಕಿಲ್ಲ ಜರ ಬೇರೆಯವ್ರಿಗೆ ಕೊಟ್ಟಿದ್ದೇವೆ ಅವ್ರಿಗೆ ವಿಡಿಯೋ ಇಲ್ಲ ಬೇರೆಯವ್ರಿಗೆ ಕೊಟ್ಟಿದ್ದೇವೆ ಅವ್ರಿಗೆ ವಿಡಿಯೋ ಮಾಡಿ ಎಕ್ಸ್ಪೀರಿಯನ್ಸ್ ಫಸ್ಟ್ ಟೈಮ್ ವಿಡಿಯೋ ಮಾಡ್ಯಾರ ಮೊದಲೇ ನಾವು ಕಲಬುರಗಿ ಮಂದಿ ಕಲ್ಲು ಇದ್ದಂಗ ಇರ್ತೀವಿ ಕಲ್ಲಿನ ತರನೇ ಮೊದಲೇ ನಾವು ಕರ್ರಗಿದ್ದೇವೆ ಇಲ್ಲ ಮೊದಲೇ ಕರ್ರಗಿದ್ದೇವೆ ಆ ಕಡೆ ಕತ್ಲಾಗ ನಿಂದ್ರಿಸಿ ವಿಡಿಯೋ ಮಾಡ್ಯಾರ ಸೊ ಈ ಸೈಡ್ ಇಂದ ಮಾಡಿದ್ರೆ ಚಲೋ ಬರ್ತಿತ್ತು ಇರ್ಲಿ ಅದು ಮತ್ತೊಂದ್ಸಲ ರೆಕಾರ್ಡ್ ಮಾಡಲ್ಲ ಇರ್ಲಿ ಈ ಕಡೆಯಿಂದ ಬೆಳಗ್ಗೆ ಕಾಣತ್ತೀವಿ ನೋಡ್ರಿ ಗುಡ್ ಬೈ ಕಂಟೆಂಟ್ ಕ್ರಿಯೇಟರ್ಸ್ ಮೀಟಪ್ ಮುಗಿಸ್ಕೊಂಡು ನಡೆದಿದ್ದೇವೆ ಮನೆಗೆ ಇಲ್ಲಿ ಕೋರಂಟಿ ಹನುಮಾನ್ ಟೆಂಪಲ್ ಬಲ್ಲಿ ಇದ್ದೀವಿ ನಿಮಗ ಅನಿಸ್ಲತ್ತಿರ್ಬೇಕು ಯಾಕೆ ಇವರು ನಡ್ಕೊತ ನಡೆದಾರ ಅಂತೇಳಿ ನಮ್ ಬಾಯ್ ನಾಗೋಳಿ ಅಣ್ಣವ್ರು ನಡೆದಾರ ನಮ್ ಪಾರೊಂದು ಒಂದು ಬೈಕ್ ಪಂಚರ್ ಆಯ್ತು ಹಂಗಾಗಿ ಈಗ ಒಂದ್ ಬೈಕ್ ಇಲ್ಲ ನಡ್ಕೊಂಡ್ ನಡ್ದಿವಿ ನೋಡ್ಬೇಕು ಯಾರೇ ಸಿಕ್ಕ್ರಂದ್ರ ಬೈಕ್ ಅಡ್ಜಸ್ಟ್ ಮಾಡ್ಬೇಕು ಇಲ್ಲಾಂದ್ರೆ ಹಿಂಗೆ ನಡ್ಕೊಂಡ್ ಹೋಗ್ಬೇಕು ಯಾವ್ದಾರ ಆಟೋ ಬಸ್ ಹಿಡ್ಕೊಂಡು ಊರಿಗೆ ಹೋಗ್ಬೇಕು ಈಗ ಬಸ್ಸಿಗೆ ಹೋಗ್ಬೇಕು ಹೋದ್ರೆ ಇಲ್ಲ ಯಾವ್ದಾರ ಬೈಕ್ ಅಡ್ಜಸ್ಟ್ ಆಯ್ತು ಯಾರೇ ಫ್ರೆಂಡ್ಸ್ ಬಂದ್ರು ಹೋದ್ರು ಓಕೆ ರೊಕ್ಕ ಇಲ್ಲ ಏನ್ ಮಾಡಮ್ರಿ